ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ತರಕಾರಿ ಮಾರುವವರೆಗೂ ತಗೊಳ್ಳೋವರೆಗೂ ಎಷ್ಟು ಏನೆಲ್ಲ ನಡೆಯುತ್ತೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಆಯಿತಾ. ಎಷ್ಟು ಕಷ್ಟ ಅಲ್ವಾ ತರಕಾರಿ ಮಾರುವವರೆಗೂ. ತರಕಾರಿ ತಗೊಳ್ತಾ ಇರ್ತಾರಲ್ವಾ, ತರಕಾರಿ ಕೊಳ್ಳುವಂಥ ಹೆಂಗಸಿಗೂ ತರಕಾರಿ ಮಾರುವ ಹೆಂಗಸಿಗೂ ಏನೆಲ್ಲ ನಡೆಯುತ್ತೆ, ಇದೊಂದು ಸಣ್ಣ ಕತೆ, ಓಕೆನಾ. ಖುಷಿಗೋಸ್ಕರ ಮಾಡಿರ್ತೀವಿ, ಯಾರು ಏನು ತಿಳ್ಕೊಬೇಡಿ ಫ್ರೆಂಡ್ಸ್, ಓಕೆನಾ. ದಯವಿಟ್ಟು ಒಂದು ಸರಿ ನೋಡಿ, ಈ ಥರ ಮಾಡಬೇಡಿ ಯಾರು. ಅವರು ಎಷ್ಟು ರೇಟ್ ಹೇಳ್ತಾರೋ ಅಷ್ಟೇ ರೇಟಿಗೆ ತೊಗೊಳ್ಳಿ. ಹೆಂಗಕ್ಕ ತರಕಾರಿ? ಹಾಂ ಕಣಕ, ಬಾ ಕಣಕ, 10 ರೂಪಾಯಿಗೆ ಒಂದು ಕಣಕ. 10 ರೂಪಾಯಿ? 5 ರೂಪಾಯಿಗೆ ಒಂದು ಕೊಡಕ್ಕ? ಅಯ್ಯೋ ಅಕ್ಕ, 5 ರೂಪಾಯಿ ಕೇಳಬೇಡಿ ಕಣಕ. ನಾವು ತುಂಬ ಕಷ್ಟಪಟ್ಟು ಗೊಬ್ಬರ ನೀರು ಎಲ್ಲ ಹಾಕಿ ಬೆಳೆಸಿದ್ವಿ ಕಣಕ. ನೀವೇನು ಎಷ್ಟು ಗಿಂಜು ಮಾಡ್ತೀರಲ್ಲ. ಬಡವರು ರೈತರ ಕಷ್ಟ ಅರ್ಥ ಆಗಲ್ವಕ್ಕ ನಿಮಗೆ? ನಾವು ತುಂಬ ಕಷ್ಟಪಟ್ಟು ನೀರು ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದೀವಿ ಕಣಕ. ಎಷ್ಟು ಶ್ರಮ ಪಟ್ಟು ನಾವು ಕಷ್ಟಪಟ್ಟಿರ್ತೀವಿ ಅಂತ ನಿಮ್ಗೆ ಏನು ಗೊತ್ತು ಕಣಕ. ಬರ್ತೀರಿ 5 ರೂಪಾಯಿ ಕೊಡು 10 ರೂಪಾಯಿ ಕೊಡು ಅಂತ ಕೇಳ್ತೀರಿ ಕಣಕ ನೀವು. ಅಯ್ಯೋ ಬರ್ತದ ಕೊಡ್ರಿ ಅಕ್ಕ. ಇಲ್ಲ ಕಣಕ, ಹಂಗ 5 ರೂಪಾಯಿಗೆಲ್ಲ ಬರಂಗಿಲ್ಲ ಕಣಕ. ನಾವು ಹೇಳ್ತೀವಿ ನೋಡಕ್ಕ. ಇವು ನೋಡಿ ಎಷ್ಟು ಕಷ್ಟಪಟ್ಟು ಬೆಳೆದಿದ್ದೀವಿ ನೋಡಿ ಕಣಕ. 10 ರೂಪಾಯಿಗೆ ಒಂದು ಹಣ್ಣಕ್ಕ, ನೀವು ಬೇಕಾದ್ರೆ ತಗೊಳ್ಳಿ. ಇಲ್ಲ 5 ರೂಪಾಯಿಗೆ ಒಂದು ಕೊಡ್ರಿ. ಇಲ್ಲಕ್ಕ, 5 ರೂಪಾಯಿ ಬರಂಗಿಲ್ಲ ಕಣಕ. 5 ರೂಪಾಯಿಗೆ ಯಾವುದೇ ಕಾರಣಕ್ಕೂ ಬರಲ್ಲ ಕಣಕ. ಮತ್ತೆ ನಾವು 5 ರೂಪಾಯಿ ಕೊಟ್ಟು ನಾವೆಲ್ಲಿ ಹೋಗೋದು? ಅದಕ್ಕೆಲ್ಲ ಬೀಜ ಗೊಬ್ಬರ ಎಲ್ಲ ಹಾಕಿ ನಾವು ಎಷ್ಟೆಲ್ಲ ಔಷಧಿಗಳಿಗೆ ಎಲ್ಲ ಇದು ಅಮೌಂಟ್ ಹಾಕಿ ತಂದು ಎಲ್ಲ ಸಿಂಪರಣೆ ಮಾಡಿ ಬೆಳೆಸಿ ತಂದು ಮಾರ್ಕೆಟ್ಗೆ ಹಾಕೊಂಡು ಮಾರ್ತಾ ಇದ್ದೀನಿ ಕಣಕ. ನಮಗೆ ಹೊಟ್ಟೆ ಮೇಲೆ ಹೊಡಿಬೇಡಿ ಕಣಕ. ನೀವು ಈ ಥರ ಮಾಡಬೇಡಿ ಕಣಕ. ನೀವು ಸಂತಿ ಮಾಡಾರ, ನೀವು ತರಕಾರಿ ತೊಗೊಳಾರ 5 ರೂಪಾಯಿ ಕೇಳ್ತೀರಲ್ಲಕ್ಕ ನೀವು. ನಮಗೆ ತುಂಬ ಬೇಜಾರಾಗುತ್ತೆ ಅಕ್ಕ, ನೀವು ಆ ಥರ ಮಾಡಬೇಡಿ, ಓಕೆನಾ. ನೋಡಿ ಈ ಕಲ್ಪಟ್ಲಕಾಯಿ ಎಷ್ಟು ಚೆನ್ನಾಗಾಗುತ್ತೆ ಪಲ್ಯ, ಗೊತ್ತಾ. ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಎಷ್ಟೆಲ್ಲ ಮಾಡ್ಕೋಬೋದು ಗೊತ್ತಾ. ನೋಡಿ ಕಣಕ, ಮಾವಿನಕಾಯಿ ನೋಡಿ ಹೆಂಗಿದೆ. ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಬೋದು, ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು, ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಬೋದು, ಮಾವಿನಕಾಯಿ ಸಾಂಬಾರು ಮಾಡ್ಬೋದು. ಒಂದು ಮಾವಿನಕಾಯಿಂದ 108 ಐಟಮ್ಸ್ ಅಡುಗೆ ಮಾಡ್ಬೋದು ಕಣಕ. ನೀವು 10 ರೂಪಾಯಿ ಕೊಟ್ಟು ತಗೊಂಡು ಹೋಗೋಕೆ ಇಷ್ಟು ಗಿಂಜು ಮಾಡ್ತೀವಿ ಕಣಕ. ನೀವು ಯಾವ ಊರಿಂದ ಬಂದರೆ ಏನು ಕತೀಯೋ. ಬನ್ನಿ ಬೇಗ ಬೇಗ ತಗೊಬನ್ನಿ, ಖಾಲಿ ಆಗ್ತವೆ. ನೋಡಿ ಕೊತ್ತಂಬರಿ ನೋಡಿ, ಪ್ರತಿಯೊಂದಕ್ಕೂ ಕೊತ್ತಂಬರಿ ಹಾಕ್ತಿಲ್ಲ, ಟೇಸ್ಟೇ ಬರಲ್ಲ ಅಡಿಗೆ ಊಟ, ಗೊತ್ತಾ. ನೋಡಿ ಸಬ್ಬಾಕ್ಸಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಇದು ಯಾವುದು ಮೆಣಸಿನ್ಕಾಯಿ ನೋಡಿ ಹೆಂಗಿದೆ. ಇದು ನೋಡಿ ಕ್ಯಾರೆಟು, ಬೀಟ್ರೋಟು, ಬೀನ್ಸು, ಇದು ಆಲೂಗಡ್ಡೆ, ಚಪ್ರದವರೆಕಾಯಿ, ಜವಳಿಕಾಯಿ, ಗೋರಿಕಾಯಿ, ಟೊಮೊಟೊ, ಇದೇನು ಬೀಟ್ರೋಟು, ಬಡವಲಕಾಯಿ, ಬೆಂಡೆಕಾಯಿ, ಮ್ಯಾಂಗೋ, ಇನ್ನೂ ಎಷ್ಟೆಲ್ಲ ಐಟಮ್ಸ್ ಇದಾವಕ್ಕ. ಇನ್ನೂ ನೋಡಿ ಎಲ್ಲ ಹೆಸರೇ ಹೇಳಿಲ್ಲ, ಕೆಲವೊಂದು ಐಟಮ್ಸ್ ಇದಾವೆ. ದಯವಿಟ್ಟು ಬಂದು ತಗೊಳ್ಳಿ ಅಕ್ಕ. ಆ ಥರ ಗಿಂಜು ಮಾಡಿಬೇಡಿ ಕಣಕ. ಆ ಕೊತ್ತಂಬರಿ ಆದ್ರೆ 5 ರೂಪಾಯಿ ಕೊಡ್ರಮ್ಮ. ಇಲ್ಲ ಕಣಕ, 5 ರೂಪಾಯಿ ಬರಂಗಿಲ್ಲ, 20 ರೂಪಾಯಿ ಕೊತ್ತಂಬರಿ ಅಕ್ಕ. ನಾನೇನೋ 10 ರೂಪಾಯಿ ಕೊಡೋಕೆ ಹೋದ್ರೆ ಇವಕ್ಕ ನೋಡು 5 ರೂಪಾಯಿ ಕೇಳ್ತಾರೆ. 5 ರೂಪಾಯಿಗೆ ಯಾರು ಬರುತ್ತೆ? ನಿಮಗೆ ಈ ಥರ ಗಿಂಜು ಕೇಳಿದ್ರೆ ನಾನು 20 ರೂಪಾಯಿ ಕಣಕ ಕೊಡೋದು. ನೀವು 20 ರೂಪಾಯಿಗಾದ್ರೂ ತಗೊಳ್ಳಿಲ್ಲ ಅಂದ್ರೆ ಇಲ್ಲ, ಓಕೆನಾ. ಬೇಡ ಬಿಡಕ್ಕೆ ಹೋಗ್ತೀವಿ. ನೀವು ಬೇಡ ಅಂದ್ರೆ ನಮಗೆ ಇನ್ನೊಬ್ರು, ನೀವೆಲ್ಲ ಅಂದ್ರೆ ಇನ್ನೊಬ್ರು ಬಂದು ತಗೊಂತಾರೆ, ಹೋಗಿ ಕಣಕ. ನೀವೇನು ತಗೊಂತೀರಿ? ನೀವು ವ್ಯಾಪಾರ ಮಾಡೋರಾಗಿದ್ರಿ ಈ ಥರ ಗಿಂಜು ಮಾಡಂಗಿಲ್ಲ. ಸುಮ್ಮನೆ ಬಂದು ತಗೊಂಡು ಹೋಗ್ತಿದ್ರಿ. ನೀವು ಬಡವ್ರ ಕಷ್ಟ ಅರ್ಥ ಆಗಲ್ವ ಕಣಕ ನಿಮಗೆ? ಅಯ್ಯೋ ಬರ್ತದ ಕೊಡ್ರಿ ಅಕ್ಕ. ಹೋಗೋ ಕಣಕ, ನಮಗೆ ಬಿಟ್ಟಿಲ್ಲ ಕಣಕ. ನಾವು ಕೆಲವೊಂದು ಐಟಮ್ಸ್ ದುಡ್ಡು ಕೊಟ್ಟು ತಂದು ಮಾರ್ತೀವಿ ಕಣಕ. ನಾವೇನೋ ಹೊಲ್ದ ಬೆಳೆದವ ಅಂತ ಹೇಳಿ 10 ರೂಪಾಯಿಗೆ ಅಂತ ಕೇಳಿದ್ರೆ ನೀವು 5 ರೂಪಾಯಿಗೆ ಕೇಳ್ತಿರೋದು ಕಣಕ ನೀವು. ಏಕ ಜನ ಆದ್ರೆ ಏನೋ ಪ್ರಪಂಚದಾಗ ಏನು ಮಾಡೋಕ್ಕಾಗುತ್ತೆ ನೋಡಿ. ನಿಮಗೆ ಎಷ್ಟು ಕಷ್ಟಪಟ್ಟು ಹೊಟ್ಟೆ ಬೇರೆ ಹಸಿತಾ ಇದೆ ಕಣಕ. ನೋಡು ಬರೀ ಬಟಾಣಿ ಅವು ಇವು ತಿನ್ಕೋದು ಕುಂತಿನ ಕಣಕ. ನಮ್ಮ ಹೊಟ್ಟೆ ಮೇಲೆ ಹೊಡಿಬಿಡಿ ಕಣಕ. ನೀವು ಈ ಥರ ಮಾಡಬೇಡಿ ಕಣಕ. ಹೊಟ್ಟೆ ತುಂಬ ಹಸು ಆಗ್ತಾ ಇದೆ ನೋಡಿ ಕಣಕ ನನಗೆ. ನೀವು ಈ ಥರ ಮಾತಾಡಬೇಡಿ ಕಣಕ. ಬೇಕಾದ್ರೆ ತಗೊಳ್ಳಿ, ಬೇಡಾದ್ರೆ ಬಿಡಿ. ಬರ್ತದ ಕೊಡ್ರಿ ಅಕ್ಕ. 5 ರೂಪಾಯಿ? ಇಲ್ಲ ಕಣಕ, ಹಂಗೆ ಬರಂಗಿಲ್ಲ. 5 ರೂಪಾಯಿ ಅಂದ್ರೆ ನಾವು ಕೊಡೋದೇ ಇಲ್ಲ ಕಣಕ. ನಾವೇನೋ 10 ರೂಪಾಯಿಗೊಂದು ಹೇಳ್ತಾ ಇದ್ದೀನಿ. ನಿಮ್ಗೆ ಯಾಕೆ ಬೇಕಾದರೂ 10 ರೂಪಾಯಿಗೊಂದು ತಗೊಳ್ಳಿ. 5 ರೂಪಾಯಿ ಯಾವ ತರಕಾರಿ ಬರಲ್ಲ ಕಣಕ. 5 ರೂಪಾಯಿಗಿಂದ ಯಾವುದೂ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಐಟಮ್ಸ್. ಒಳ್ಳೆ ಫ್ರೆಶ್ ಮಾಲ್ ತಂದು ಇಟ್ಕೊಂಡಿದ್ದೀನಿ, ಓಕೆನಾ. 5 ರೂಪಾಯಿಗೆ ಅಂತೂ ಯಾವ ತರಕಾರಿ ಬರಲ್ಲ ಕಣಕ. 10 ರೂಪಾಯಿಗಾದ್ರೂ ತಗೊಳ್ಳಿ, ಓಕೆನಾ. ತುಂಬ ಚೆನ್ನಾಗಿದೆ ಕಣಕ. ಬನ್ನಿ ಅಕ್ಕ, ವ್ಯಾಪಾರ ಮಾಡಿ ಬನ್ನಿ, ಓಕೆನಾ.